ಒನ್ ಎಲ್ಲರೂ ಹೆಂಗದಿರಿ? ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ. ಸೊ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತಾನೆ ಹೇಳ್ತೀನಿ. ಸೊ ಈಗ ನವರಾತ್ರಿ ಸ್ಟಾರ್ಟ್ ಆಗೈತಿ. ಸೊ 9 ದಿನದೊಳಗೆ ನಾ ಇದು ನನ್ನ ಫಸ್ಟ್ ಡೇ. ಶೈಲಪುತ್ರಿ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು ಅಂತೇಳಿ, ನನಗೆ ಎಷ್ಟು ಗೊತ್ತೈತಿ ಅಷ್ಟು ಒಂದು ವಿವರನ ಹೇಳಬೇಕು ಅಂತೇಳಿ ಅಂದ್ಕೊಂಡೀನಿ. ಇನ್ನು ಆ್ಯಸ್ ಯೂಶ್ವಲ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಬನ್ನಿ ಮರನ ಪೂಜೆ ಮಾಡ್ತೀವಿ. ಸೊ ಇವತ್ತು ಸ್ಯಾರಿ ಕಲರ್ ವೈಟ್, ಮತ್ತು ಶೈಲಪುತ್ರಿ ಅಂದ್ರೆ ಪರ್ವತನ ರಾಜನ ಮಗಳು ಅಂತ ಹೇಳಿ, ಹಿಮವಂತನ ಮಗಳ ಮತ್ತು ಪಾರ್ವತಿ ದೇವಿ ಅವತಾರ ಅಂತಲೇ ಹೇಳ್ಬೋದು ಶೈಲಪುತ್ರಿ. ಆ್ಯಂಡ್ ಹಿಂದೂ ಪುರಾಣಗಳ ಪ್ರಕಾರ ಸತೀದೇವಿ ತಮ್ಮ ಹಳೆಯ ಜನ್ಮದೊಳಗೆ ದಕ್ಷಿಣೇಶ್ವರನ ಮಗಳು, ಮತ್ತು ಶಿವನಿಗೆ ಅವಮಾನವಾದಾಗ ಯಜ್ಞಕೂಟದೊಳಗೆ ತನ್ನನ್ನು ತಾನು ದಹಿಸಿಕೊಂಡ್ರಂತ. ಆ್ಯಂಡ್ ನಂತರ ಹಿಮವಂತನ ಮನೆಯೊಳಗೆ ಜನ್ಮ ಪಡೆದು ಶೈಲಪುತ್ರಿ ಆದರು ಅಂಥೇಳಿ ಸೊ ಹಿಂದೂ ಪುರಾಣದೊಳಗೆ ಐತಿ. ಆ್ಯಂಡ್ ಅವ್ರದ್ದು ರೂಪ ಲಕ್ಷಣ ಹೇಳಬೇಕು ಅಂದ್ರೆ, ಅವ್ರದ್ದು ನಂದಿ ಮೇಲೆ ಕುಂತಿರ್ತಾರೆ. ಆ್ಯಂಡ್ ಬಲಗಡೆ ತ್ರಿಶೂಲ, ಎಡಗೈಯೊಳಗೆ ಕಮಲ ಇರುತ್ತೆ. ಸೊ ಇವರು ಮತ್ತು ಚಂದ್ರನನ್ನು ಶಿರೋಭೂಷಣವಾಗಿ ಧರಿಸಿರ್ತಾರೆ. ಶೈಲಪುತ್ರಿ ದೇವಿಗೆ ಬಿಳಿ ಹೂಗಳು ಅಂದ್ರೆ ಬಹಳ ಇಷ್ಟ, ಹಾಗಾಗಿ ಅವತ್ತೇ ಬಿಳಿ ಹೂವನ್ನ ಇರ್ಸಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ಈ ದಿನ ಓಂ ದೇವಿ ಶೈಲಪುತ್ರೈ ನಮ ಅಂತ ಹೇಳಿ 108 ಸತಿ ಈ ಮಂತ್ರನ ಜಪಿಸ್ಬೇಕು. ಸೊ ಇದ್ರ ಮಹತ್ವ ಏನಪ್ಪ ಅಂದ್ರೆ, ಶೈಲಪುತ್ರಿ ದೇವಿ ಭಕ್ತರ ಮನಸ್ಸೊಳಗೆ ದೃಢತೆ ಮತ್ತು ಸಹನೆ ಮತ್ತು ಭಕ್ತಿಯನ್ನು ಬೆಳೆಸ್ತಾಳೆ. ಆ್ಯಂಡ್ ಅವರ ಆರಾಧನೆಯಿಂದ ಜೀವನದೊಳಗೆ ಶಕ್ತಿ, ಧೈರ್ಯ ಮತ್ತು ಮನಃಶಾಂತಿ ದೊರಕ್ತೈತಿ.